ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ಏಪ್ರಿಲ್ 12 ಇವತ್ತು ಶನಿವಾರ ಹನುಮ ಜಯಂತಿ ಇದೆ ಮತ್ತು ಚೈತ್ರ ಹುಣ್ಣಿಮೆ ಕೂಡ ಇದೆ. ಈ ಹನುಮ ಜಯಂತಿಯ ದಿನ ಈ ಹನುಮನಿಗೆ ಪ್ರಿಯವಾದ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡೋದು ಹೇಗೆ ಮತ್ತು ವಿಳೆದೆಲೆ ಹಾರವನ್ನು ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಮತ್ತು ಈ ಹಾರ ಸಮರ್ಪಣೆ ಮಾಡುವ ದಿನ ಯಾವುದು ಅಂದರೆ ಶನಿವಾರ ಅಥವಾ ನಾವು ಮಂಗಳವಾರ ಈ ಹಾರವನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅರಿಕೆಯನ್ನು ಮಾಡಿಕೊಂಡು ಅಂದರೆ ಸಂಕಲ್ಪ ಮಾಡಿಕೊಂಡು ಅರಿಕೆಯನ್ನು ತೀರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ಹಾರದ ವಿಶೇಷತೆ ಏನು, ಹನುಮನಿಗೆ ಯಾಕೆ ಇಷ್ಟ ವಿಳೆದೆಲೆ ಹಾರ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ಅಂದರೆ ಸೀತೆಯನ್ನು ರಾವಣ ಅಪಹರಿಸಿ ಅಶೋಕವನದಲ್ಲಿ ಇರಿಸಿದಾಗ ಶ್ರೀರಾಮನ ಸಂದೇಶವನ್ನು ತಿಳಿಸಲು ಹನುಮನು ಅಲ್ಲಿಗೆ ಬರುತ್ತಾನೆ. ಅಂದರೆ ಸೀತಾದೇವಿಯ ಬಳಿ ಬಂದು ರಾಮನ ಸಂದೇಶವನ್ನು ತಿಳಿಸಿದಾಗ ಸಂತೋಷದಿಂದ ಸೀತಾದೇವಿಯು ಹೂವಿನ ಹಾರವನ್ನು ಹಾಕೋದಿಕ್ಕೆ ಹೂಗಳನ್ನು ಹುಡುಕ್ತಾರೆ. ಅಲ್ಲೆಲ್ಲೂ ಹೂಗಳು ಸಿಗೋದಿಲ್ಲ. ಆಗ ಅಲ್ಲಿ ವಿಳೆದೆಲೆ ಬಳ್ಳಿ ಅವರ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ಆ ಬಳ್ಳಿಯನ್ನು ತಗೊಂಡು ಹಾರವನ್ನಾಗಿ ಮಾಡಿ ಆಂಜನೇಯ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಸೀತಾದೇವಿ. ಅಂದಿನಿಂದ ಈ ಹಾರ ಅವರ ಕೊರಳಲ್ಲಿ ಇರೋದ್ರಿಂದ ಹನುಮನಿಗೆ ತುಂಬಾ ಇಷ್ಟ ಆಗುತ್ತೆ. ಸೀತಾದೇವಿ ಹಾಕಿದ್ರಿಂದ ಅಂದಿನಿಂದ ಹಾರದ ಬಳಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಂಜನೇಯನಿಗೆ ತುಂಬ ಇಷ್ಟ ಆಗುತ್ತೆ ವಿಳೆದೆಲೆ ಹಾರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶನಿವಾರ ಅಥವಾ ಮಂಗಳವಾರ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಈ ಆಂಜನೇಯ ಸ್ವಾಮಿಗೆ ನಾವು ಈ ಹಾರವನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ಹಾರ ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತು ಎಷ್ಟು ವಿಳೆದೆಲೆನ ನಾವು ಬಳಸಿ ಹಾರವನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಇದು ಯಾವ ಮಾಸದಲ್ಲಿ ನಾವು ಆಂಜನೇಯ ಸ್ವಾಮಿಗೆ ಸಮರ್ಪಿಸಬೇಕು ಅಂದರೆ ಶುಕ್ಲ ಮಾಸದಲ್ಲಿ, ಅಂದರೆ ಇವಾಗ ನಡೀತಾ ಇದೆಯಲ್ಲ ಈ ಶುಕ್ಲ ಮಾಸದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಆಂಜನೇಯನಿಗೆ ವಿಳೆದೆಲೆ ಹಾರದ ಹರಕೆ ಕೊಡೋದ್ರಿಂದ ನಮ್ಮ ಸಂಕಲ್ಪಗಳೆಲ್ಲ ನೆರವೇರುತ್ತೆ. ಹಾಗಾಗಿ 3 ವಾರ ಆಗಿರ್ಬೋದು, 5 ವಾರ ಆಗಿರ್ಬೋದು ಮತ್ತು 9 ವಾರ ಆಗಿರ್ಬೋದು, ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ವಾರ ಈ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಬಹುದು. ಮತ್ತು ನಾವು ಮನೆಯಲ್ಲೇ ಇರೋ ಫೋಟೋಗೆ ಹಾರವನ್ನು ಮಾಡ್ಕೋತೀವಿ ಅನ್ನೋದಾದರೆ 11 ಎಲೆನ ಯೂಸ್ ಮಾಡ್ಕೋಬೋದು. 11ರಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಬೆಸ ಸಂಖ್ಯೆಯಲ್ಲಿ ನಾವು ಹಾರನ ಮಾಡ್ಕೋಬೇಕಾಗುತ್ತೆ. 11, 21 ಇಲ್ಲ ಅಂದರೆ 51 ಇಲ್ಲ ಅಂದರೆ 101 ಎಲೆಗಳನ್ನು ನಾವು ತಗೊಂಡು ಹಾರವನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಬೆಸ ಸಂಖ್ಯೆಯಲ್ಲಿ ನಾವು ವಿಳೆದೆಲೆನ ತಗೋಬೇಕಾಗುತ್ತೆ. ತಗೊಂಡು ಹಾರವನ್ನು ಮಾಡಿಕೊಂಡು ಮನೆಯಲ್ಲಿ ಇರೋ ಆಂಜನೇಯ ಫೋಟೋಗಾದರೂ ಹಾಕ್ಬೋದು ಪ್ರತಿ ಶನಿವಾರ. ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆಯನ್ನು ಮಾಡ್ತೀವಿ ಅನ್ನೋರು ಈ ದೇವಸ್ಥಾನಕ್ಕೆ ಹೋಗಿ ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡ್ಬೋದು. ಅಂದರೆ ನಾವು ಮನೆಯಲ್ಲೇ ಪೂಜೆಯನ್ನು ಮಾಡ್ಕೋತೀವಿ ಅನ್ನೋರು ಸೂರ್ಯೋದಯಕ್ಕೂ ಮುನ್ನ ಎದ್ದು ನಾವು ಮನೆಯನ್ನು ಶುಭ್ರ ಮಾಡಿಕೊಂಡು ನಾವು ಆಂಜನೇಯ ಫೋಟೋಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ. ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ತಪ್ಪದೇ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಹನುಮನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಅಂದರೆ ನಾವು ಯಾವುದೇ ಪೂಜೆ ಹನುಮನಿಗೆ ಮಾಡಬೇಕಂದ್ರೆ ಮೊದಲು ನಾವು ಶ್ರೀರಾಮನನ್ನು ನೆನೆಬೇಕಾಗುತ್ತೆ. ರಾಮನನ್ನು ನೆನೆದು ಈ ಹಾರವನ್ನು ತಯಾರು ಮಾಡ್ಕೋಬೇಕು. ಓಂ ಶ್ರೀರಾಮ್ ಅಂತ ಕೂಡ ನಾವು ಕೇಸರಿಯಿಂದ, ಅಂದರೆ ಕೇಸರಿ ನಂದನ ಅಂತಲೇ ನಾವು ಆಂಜನೇಯ ಸ್ವಾಮಿಗೆ ಕರಿತೀವಿ. ಹಾಗಾಗಿ ಈ ಕೇಸರಿಯಿಂದ ನಾವು ಅದರಲ್ಲಿ ಬರೆದು ವಿಳೆದೆಲೆಯಲ್ಲಿ ಬರೆದು ಹಾರವನ್ನು ಮಾಡ್ಕೋಬೇಕಾಗುತ್ತೆ. ಶ್ರೀರಾಮ್ ಅಂತ ಕೂಡ ಬರ್ಕೊಂಡು ನಾವು ಹಾರ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಯಾಕಂದರೆ ಹನುಮನಿಗೆ ಶ್ರೀರಾಮ ಅಂದರೆ ತುಂಬ ಪ್ರೀತಿ ಇರೋದ್ರಿಂದ ಹನುಮನಿಗೆ ಶ್ರೀರಾಮ್ ಅಂತ ಬರೆದು ಆ ಹಾರವನ್ನು ಹಾಕೋದ್ರಿಂದ ನಮ್ಮ ಸಂಕಲ್ಪ ನೆರವೇರುತ್ತೆ. ನಮ್ಮದು ಯಾವುದೇ ಕಷ್ಟಗಳಾಗಿರ್ಬೋದು ಪ್ರತಿಯೊಂದು ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ನೀವು ಪ್ರತಿ ಶನಿವಾರ ಅಥವಾ ಮಂಗಳವಾರ ಈ ಹನುಮನಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಬಹುದು. ಆಂಜನೇಯನಿಗೆ ಪ್ರಿಯವಾದ ವಾರ ಅಂದರೆ ಶನಿವಾರ ಮತ್ತು ಮಂಗಳವಾರ ಈ 2 ದಿನ ನಾವು ಸಮರ್ಪಣೆ ಮಾಡ್ಬೋದು. ಆ ದಿನ ನಾವು ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತದೆ. ಯಾಕಂದರೆ ಮಾಂಸಾಹಾರವನ್ನು ಸೇವಿಸಬಾರ್ದು ಮತ್ತು ಬ್ರಹ್ಮಚರ್ಯ ಕೂಡ ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಮದುವೆ ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಬ್ರಹ್ಮಚಾರಣೆ ಪಾಲನೆ ಮಾಡಬೇಕಾಗುತ್ತೆ. ಮಾಂಸಾಹಾರದ ಸೇವನೆ ಕೂಡ ನಿಷೇಧ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಆಂಜನೇಯ ಸ್ವಾಮಿಗೆ ಒಂದು ಸಾರಿ ನಂಬಿದ್ರೆ ನಮ್ಮ ಕೈ ಖಂಡಿತ ಹಿಡಿತಾರೆ. ಇವತ್ತು ಶುಕ್ಲ ಪಕ್ಷದ 12ನೇ ತಾರೀಕು ಚೈತ್ರ ಹುಣ್ಣಿಮೆ ಕೂಡ ಇದೆ. ಈ
ಹುಣ್ಣಿಮೆ ದಿನ ನೀವು ತಪ್ಪದೇ ಈ ವಿಳೆದೆಲೆ ಹಾರವನ್ನು ನೀವು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿ. ನಿಮ್ಮ ಹರಿಕೆ ಏನೇ ಇರ್ಬೋದು, ಅಲ್ಲಿ ಹರಿಕೆ ಅಂದರೆ ಸಂಕಲ್ಪ ಮಾಡಿಕೊಂಡು ಹರಿಕೆಯನ್ನು ಮಾಡಿ, ಹರಿಕೆ ಮಾಡ್ಕೊಂಡು ಬನ್ನಿ. ಖಂಡಿತ ನೀವು ಈ ಹರಿಕೆ ಸಲ್ಲಿಸೋದು ಶನಿವಾರ ಮಂಗಳವಾರ ಆಗಿರೋದ್ರಿಂದ ಆ ದಿನ ನೀವು ತುಂಬ ಶುದ್ಧವಾಗಿ ಶುಭ್ರವಾಗಿ ಮನೆ ಕೂಡ ತುಂಬ ಸ್ವಚ್ಛವಾಗಿ ಇಟ್ಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಈ ಶನಿವಾರ ಅಂದರೆ ಇವತ್ತು ನೀವು ಹನುಮ ಜಯಂತಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಚೈತ್ರ ಹುಣ್ಣಿಮೆ ಕೂಡ ಇದೆ. ಈ ದಿನ ನಾವು ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಆಚರಣೆ ಮಾಡ್ಬೋದು. ಯಾಕಂದರೆ ಪೌರ್ಣಮಿ ದಿನ ಸತ್ಯನಾರಾಯಣ ವ್ರತ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಸಿಂಪಲ್ಲಾಗಿ ವಿಳೆದೆಲೆ ಹಾರನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಾನು ಬೆಸ ಸಂಖ್ಯೆಯಲ್ಲಿ ತಗೋಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ 7, 11 ಮತ್ತು 21 ಅಥವಾ 51 ಇಲ್ಲ ಅಂದರೆ 101 ಎಲೆನ ತಗೊಂಡು ಈ ರೀತಿಯಾಗಿ ಹಾರವನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೂವದ ಅಲಂಕಾರ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು ಸೈಡಲ್ಲಿ ವಿಳೆದೆಲೆ ಹಾರ ಇದೆ, ಅದ್ರ ಮೇಲೆ ಹೂವಿನ ಅಲಂಕಾರ ಕೂಡ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ಸೇವಂತಿಗೆ ಹೂವಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಚಿಗುರೆಲೆಯನ್ನು ತಗೋಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಎಲೆ. ಹಾಗಾಗಿ ನಾವು ಈ ಹಾರವನ್ನು ಮನೆಯಲ್ಲಿ ಸಿಂಪಲ್ಲಾಗಿ ರೆಡಿನ ಮಾಡ್ಕೋಬೋದು. ಮನೆಯಲ್ಲಿ ಚಿಕ್ಕ ಫೋಟೋ ಅಂದರೆ ನಾವು 11 ಎಲೆಯನ್ನು ತಗೊಂಡು ಹಾರವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನಾವು ದೇವಸ್ಥಾನಕ್ಕೆ ಕೊಡ್ತೀವಿ, ದೊಡ್ಡ ಆಂಜನೇಯ ಇದೆ ಅನ್ನೋದಾದರೆ ನೀವು 101 ಎಲೆ 51 ಎಲೆಯಿಂದ ಹಾರವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿ. ಖಂಡಿತ ನಿಮ್ಮ ಹರಿಕೆ ಏನೇ ಇದ್ರೂ ಸಲ್ಲಿಸಿ. ಆಂಜನೇಯ ಸ್ವಾಮಿ ತುಂಬ ಒಳ್ಳೆಯದಾಗುತ್ತೆ. ಈ ಶನಿವಾರ ಬಂದಿರೋದ್ರಿಂದ ಹನುಮ ಜಯಂತಿ ತಪ್ಪದೆ ನೀವು ಹನುಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೂಡ ದಾನ ಮಾಡಿ, ಎಳ್ಳೆಣ್ಣೆ ದೀಪವನ್ನು ಕೂಡ ಹಚ್ಚಿ, ನಿಮ್ಮ ಯಾವುದೇ ರೀತಿ ಮನೆಯಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ಯಾವುದೇ ಪೂಜೆ ಮಾಡಬೇಕಾದ್ರೂ ನಾವು ಮೊದಲು ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ಗಣೇಶನಿಗೆ ಪೂಜೆನ ಮಾಡಿಕೊಂಡು ನಂತರ ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ. ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀವಿ ಅಂದರೆ ಮೊದಲು ಶ್ರೀರಾಮನನ್ನು ನೆನೆಬೇಕು. ಓಂ ಶ್ರೀರಾಮ್ ಅಂತ ನಾವು ಹೇಳ್ಕೊಂಡು ಹನುಮನ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಹನುಮನ ಹಾರ ಅಂದರೆ ಈ ವಿಳೆದೆಲೆ ಹಾರದಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಕೂಡ ಬರಿಬೋದು, ಓಂ ಶ್ರೀರಾಮ್ ಅಂತ ಕೂಡ ಬರಿಬೋದು. ಮತ್ತು ಈ ದಿನ ನೀವು ಹನುಮನ ಚಾಲೀಸವನ್ನು ಪಠಣೆ ಮಾಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ಓಂ ಹನುಮತೇ ನಮಃ ಅಂತ 21 ಬಾರಿ ಹೇಳ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. 21 ಬಾರಿ ಓಂ ಹನುಮತೇ ನಮಃ ಅಂತ ಹೇಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ಳಿ. ಇವತ್ತು ಹನುಮ ಜಯಂತಿ ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ನಾನು ಮೊದಲಿನ ವಿಡಿಯೋ ಅಂದರೆ ಎಸ್ಟರ್ಡೇ ವಿಡಿಯೋನ ನೋಡ್ಬೋದು. ಶ್ರೀ ಹನುಮ ಜಯಂತಿ ಬಗ್ಗೆ ಎಷ್ಟು ವಿವರಣೆಯನ್ನು ಅದರಲ್ಲಿ ಬೇಕೋ ಕೊಟ್ಟಿದ್ದೀನಿ. ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಪೂಜಾ ಸಮಯವನ್ನು ಕೂಡ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನೋಡಿ, ಈ ರೀತಿಯಾಗಿ ವಿಳೆದೆಲೆಯಲ್ಲಿ ಶ್ರೀರಾಮ್ ಅಂತ ಬರೆದು ನೀವು ಹಾರನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಶ್ರೀರಾಮ್ ಅಂತ ಬರ್ಕೊಂಡು ನೀವು ಹಾರನ ಮಾಡ್ಕೊಳ್ಳಿ. ಆದಷ್ಟು ನೀವು ಇಂದು ಹಾರನ ನಿಮ್ಮ ಕೈಲಿ ಸಾಧ್ಯವಾದರೆ ಹನುಮನಿಗೆ ಹಾರವನ್ನು ಸಮರ್ಪಣೆ ಮಾಡಿ. ನಿಮ್ಮ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ರೂ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಕೊಬೋದು. ಓಕೆ, ಈ ವಿಡಿಯೋ ನಿಮಗೆ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನನಗೆ ತಿಳಿದಿರೋ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಂಜನೇಯ ಸ್ವಾಮಿಗೆ ಯಾಕೆ ವಿಳೆದೆಲೆ ಹಾರ ಅಂದರೆ ತುಂಬ ಇಷ್ಟಪಡ್ತಾರೆ ಮತ್ತು ಯಾವ ರೀತಿ ಸಮರ್ಪಣೆ ಮಾಡಬೇಕು, ಎಷ್ಟು ಎಲೆಗಳಿಂದ ಹಾರನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಿಮಗೆ ಉತ್ತಮ ಮಾಹಿತಿಗಳನ್ನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಯಾವ ರೀತಿ ಪೂಜೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ, ದೇವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಈ ಹನುಮ ಜಯಂತಿ ದಿನವೇ ಹಾಕಬೇಕು ಅನ್ನೋದೇನಿಲ್ಲ. ಅಮಾವಾಸ್ಯೆ ಪೌರ್ಣಮಿಲೂ ಕೂಡ ನಾವು ಆಂಜನೇಯನಿಗೆ ಸಮರ್ಪಣೆಯನ್ನು ಮಾಡ್ಬೋದು, ಪೂಜೆನ ಮಾಡ್ಕೋಬೋದು. ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ವಿಳೆದೆಲೆ ಹಾರ ಹಾಕೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ನೀವು ತಪ್ಪದೇ ಈ ದಿನ ಹನುಮ ಜಯಂತಿ ದಿನ ಹನುಮನ ಟೆಂಪಲ್ಗಾಗಿರ್ಬೋದು ಇಲ್ಲ ಮನೇಲೇ ಆಗಿರ್ಬೋದು ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಾನು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು, ಈ ವಿಷಯ ಎಲ್ಲರಿಗೂ ಶೇರ್ ಆಗಬೇಕು ಅಂದರೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್.
ಫ್ರೆಂಡ್ಸ್. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ತಿಳ್ಕೊತೀನಿ ಈ ವಿಡಿಯೋ. ಮತ್ತೆ ಸಿಗ್ತೀನಿ ನಾನು ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಆಲ್ ಫ್ರೆಂಡ್ಸ್.